ರೀಸೆಂಟಾಗಿ ನಾನು ಅಮೆಝಾನ್‌ನಲ್ಲಿ ಗಿಫ್ಟ್ ಕಾರ್ಡ್‌ನ ಪರ್ಚೇಸ್ ಮಾಡಬೇಕಾದ್ರೆ ಒಂದು ಮಿಸ್ಟೇಕ್‌ನ ಮಾಡಿದೆ. ಆ ಮಿಸ್ಟೇಕ್ ಏನಪ್ಪಾ ಅಂತ ಅಂದ್ರೆ ಸರಿಯಾಗಿ ನಾನು ಡಿಸ್ಕ್ರಿಪ್ಷನ್‌ನ ಓದ್ದಲೆ ಇಮಿಡಿಯೇಟ್ ಆಗಿ ಪರ್ಚೇಸ್ ಮಾಡಿಬಿಟ್ಟೆ. ಕೆಲವೊಂದು ಸೆಲ್ಲರ್ಸ್ ಫಾರ್ ಎಕ್ಸಾಂಪಲ್ ಈ ರೆಸೊನೇಟ್ ಕಂಪನಿ ಆಗಿರ್ಬೋದು, ಇಮೇಜಸ್‌ನ ಎಕ್ಸಾಕ್ಟ್ಲಿ ಅಮೆಝಾನ್ ಗಿಫ್ಟ್ ವೋಚರ್ ಟೆಂಪ್ಲೇಟ್ ತರಾನೇ ಇಟ್ಬಿಡ್ತಾರೆ. ಅಷ್ಟೇ ಅಲ್ದಲೆ ಅಮೆಝಾನ್‌ಗೆ ದುಡ್ಡನ್ನ ಪೇ ಮಾಡಿಬಿಟ್ಟು ಸರ್ಚ್ ರಿಸಲ್ಟ್ ಅಲ್ಲಿ ಫಸ್ಟ್ ಬರೋ ತರ ಅಡ್ವರ್ಟೈಸ್ಮೆಂಟ್ ಕೀವರ್ಡ್ಸ್‌ಗಳನ್ನ ಕೂಡ ಸೆಟ್ ಮಾಡ್ಬಿಡ್ತಾರೆ. ಸೊ ಇದರಿಂದ ನೀವೇನಾದ್ರೂ ಈ ಗಿಫ್ಟ್ ಕಾರ್ಡ್ ಅಂತ ಸರ್ಚ್ ಮಾಡಿದಾಗ ಟಾಪ್ ರಿಸಲ್ಟ್ಸ್ ಅಲ್ಲಿ ಅವ್ರದೇ ಎಂಟ್ರಿ ಬಂದಿರುತ್ತೆ. ಸೊ ಜನ ಬೈ ಮಿಸ್ಟೇಕ್ ಆಗಿ ಪರ್ಚೇಸ್ ಮಾಡ್ಬಿಟ್ಟು ಬಕ್ರ ಆಗ್ಬಿಡ್ತಾರೆ. ಇಲ್ಲಿ ನೀವು ನೋಡಬಹುದು ಕಮೆಂಟ್ ಸೆಕ್ಷನ್ ಅಲ್ಲಿ ಎಷ್ಟು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಎಷ್ಟೋ ಜನ ಆಕ್ಸಿಡೆಂಟ್ ಆಗಿ ಈ ಗಿಫ್ಟ್ ಕಾರ್ಡ್ ಅನ್ನ ಅಮೆಝಾನ್ ಗಿಫ್ಟ್ ಕಾರ್ಡ್ ಅಂತ ಪರ್ಚೇಸ್ ಮಾಡ್ಬಿಟ್ಟು ದುಡ್ಡನ್ನ ಕಳ್ಕೊಂಡಿದ್ದಾರೆ. ಸೊ ಇಲ್ಲಿ ನಾನು ನಿಮಗೊಂದು ಸ್ಯಾಂಪಲ್ ಗಿಫ್ಟ್ ಕಾರ್ಡ್ ನ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ರೆಸೊನೇಟ್ ಗಿಫ್ಟ್ ಕಾರ್ಡ್ ಅಂತ. ರೆಸೊನೇಟ್ ಕಂಪನಿಯವರು ತಮ್ಮ ಗಿಫ್ಟ್ ಕಾರ್ಡ್ ಅನ್ನ ಅಮೆಝಾನ್ ಸರ್ಚ್ ರಿಸಲ್ಟ್ ಅಲ್ಲಿ ಫಸ್ಟ್ ಬರೋ ತರ ಕೀವರ್ಡ್ಸ್ ಎಲ್ಲ ಫೀಡ್ ಮಾಡಿಬಿಟ್ಟು ನಂತರ ಜನರು ಆಕ್ಸಿಡೆಂಟ್ ಆಗಿ ಈ ಗಿಫ್ಟ್ ಕಾರ್ಡ್ ಅನ್ನ ಬೈ ಮಿಸ್ಟೇಕ್ ಆಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಈವನ್ ನಾನು ಕೂಡ ಸೇಮ್ ಗಿಫ್ಟ್ ಕಾರ್ಡ್ ಅನ್ನ ಆಕ್ಸಿಡೆಂಟ್ ಆಗಿ ಅಮೆಝಾನ್ ನಲ್ಲಿ ಪರ್ಚೇಸ್ ಮಾಡ್ಬಿಟ್ಟೆ. ಇವನ್ ನಾನು ಕೂಡ 500 ರೂಪಾಯಿ ಕಳ್ಕೊಂಡ್ಬಿಟ್ಟೆ. ಬಟ್ ಅದಾದ ನಂತರ ನಾನು ಕಮೆಂಟ್ಸ್ ಅಲ್ಲಿ ಓದಿದಾಗ ಗೊತ್ತಾಯ್ತು ತುಂಬಾ ಜನ ಇದ್ರ ಬಗ್ಗೆ ನೆಗೆಟಿವ್ ಆಗಿ ರಿಪೋರ್ಟ್ ಮಾಡಿದ್ದಾರೆ. ಬಟ್ ಅಮೆಝಾನ್ ಡಿಜಿಟಲ್ ಪಾಲಿಸಿ ಏನ್ ಹೇಳತ್ತಪ್ಪ ಅಂತಂದ್ರೆ ಈ ತರದ ಎನಿ ಗಿಫ್ಟ್ ಕಾರ್ಡ್ಸ್ ಅನ್ನ ನೀವು ಅಮೆಝಾನ್ ಪೋರ್ಟಲ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಅದನ್ನ ರೀಫಂಡ್ ಮಾಡೋದೇ ಇಲ್ಲ ಅಂತ ಹೇಳಿದ್ದಾರೆ. ಸ್ಟ್ರಿಕ್ಟ್ ರೂಲ್ ಇದೆ. ಸೊ ಹಾಗಾಗ್ಬಿಟ್ಟು ನೀವು ನೆಕ್ಸ್ಟ್ ಟೈಮ್ ಏನೇ ಗಿಫ್ಟ್ ಕಾರ್ಡ್ ಬೈ ಮಾಡೋದಾಗಿರ್ಬೋದು, ರೆಸೊನೇಟ್ ಅಂತಾನೆ ಅಲ್ಲ ಯಾವುದೇ ಕಂಪನಿ ಗಿಫ್ಟ್ ಕಾರ್ಡ್ ಪರ್ಚೇಸ್ ಮಾಡಬೇಕಾದ್ರೂ 2 or 3 ಟೈಮ್ಸ್ ಕ್ಲೀನ್ ಆಗಿ ಡಿಸ್ಕ್ರಿಪ್ಷನ್ ಅನ್ನ ಓದಿ, ವೆದರ್ ಇಟ್ ಇಸ್ ರೀಡೀಮಬಲ್ ಆನ್ಲೈನ್ ಅಥವಾ ಸ್ಟೋರ್ ಅಥವಾ ಅಮೆಝಾನ್ ವೆಬ್ಸೈಟ್ ತರ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಅನ್ನ ಓದಿ ಪರ್ಚೇಸ್ ಮಾಡಿ.